ಈಗ ಪ್ರಜ್ವಲ್ ರೇವಣ್ಣ ಕೇಸ್ ವಿಚಾರಕ್ಕೆ ಬರೋಣ. ಇಡೀ ರಾಜ್ಯದಾದ್ಯಂತ ಸಿಕ್ಕಾಪಟ್ಟೆ ಸೌಂಡ್ ಮಾಡಿದಂತಹ ನಮ್ಮ ವರದಿ ಅದು. ನಮ್ಮ ಪವರ್ ಟಿವಿಯ ಹೊಡೆತಕ್ಕೆ ಕಾಮಾಂಧ ಪ್ರಜ್ವಲ್ಲ ವಿಲವಿಲ ಅಂತ ಒದ್ದಾಡಿಬಿಟ್ಟ. ಒಂದಲ್ಲ ಎರಡಲ್ಲ 8 ತಿಂಗಳಿಂದ ಜೈಲಲ್ಲ ಇದ್ದಾನೆ ಪ್ರಜ್ವಲ್ ರೇವಣ್ಣ. ಈ ಕೋರ್ಟ್ ಕಟೆಗೆ ನಿಂತ್ಕೊಂಡು ಒದ್ದಾಡ್ತಾ ಇದ್ದಾನೆ. ಏನು ಮಾಡೋದು ಅಂತ ಗೊತ್ತಾಗುತ್ತೆ. ಕೈ ಕಟ್ಕೊಂಡು ನಿಂತಿರೋದು ಪ್ರಜ್ವಲ್ಲ. ಈ ವಿಕೃತ ಕ್ರಾಮಕ ಪ್ರಜ್ವಲ್ ರೇವಣ್ಣಗೆ ಮತ್ತಷ್ಟು ಸಂಕಷ್ಟ ಆಗೋದು ಖಚಿತ. ಖುದ್ದು ವಿಚಾರಣೆಗೆ ಹಾಜರು. ಕೋರ್ಟ್ನಲ್ಲೂ ಕೂಡ ಜಡ್ಜ್ ಸಫರಾಕಿ ಮಾಡ್ತು ಪ್ರಜ್ವಲ್ ರೇವಣ್ಣ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಏನಾತ ಮಾಡಿದ್ದು 1, 2, 3 ಹೇಳ್ತಾ ಹೋದ್ರೆ ನಾನ್ ಸ್ಟಾಪ್ ವರ್ಷವರಿ ಹೇಳ್ತಾನೆ ಕೂರಬೇಕು. ನೋಡಿ, 15,000 ಫೋಟೋಸ್ಗಳಿತ್ತು ಈತನ ಕಾಮಲೀಲೆ, 2,000 ವಿಡಿಯೋ. ಅದನ್ನು ದಾಖಲೆ ಕೇಳಿದಂತೆ ಪ್ರಜ್ವಲ್ ಬೇಕು ಅಂತ. ಯಾಕೆ ನೋಡಕ್ಕಿರ್ಬೇಕು ಮೋಸ್ಟ್ಲಿ. ಅಶ್ಲೀಲ ವಿಡಿಯೋಗಳ ದಾಖಲೆಯನ್ನ ಕೇಳಿದ್ದ ಈ ಪ್ರಜ್ವಲ್ ರೇವಣ್ಣ. ಅದಕ್ಕೆ ಕೋರ್ಟ್ ಏನಂತ ಗೊತ್ತಾ, ಅಶ್ಲೀಲ ವಿಡಿಯೋನ ಕೊಡಕ್ಕಾಗದೇ ಇಲ್ಲ. ಕೋರ್ಟ್ನಲ್ಲೇ ನೋಡಿ, ನಾಳೆ ಕೋರ್ಟ್ನಲ್ಲೇ ವಿಡಿಯೋ ಫೋಟೋ ನೋಡೋದಕ್ಕೆ ಅವಕಾಶ ಮಾಡ್ಕೊಳ್ತೀವಿ ನೋಡಿ ಅಂತ. ಹೆಂಗಾದ್ರೂ ಮನಸ್ಸು ಬರಬೇಕು ನೋಡಿ. ಕೋರ್ಟ್ನಲ್ಲಿ ಆ ಫೋಟೋಸ್ ವಿಡಿಯೋಸ್ಗಳನ್ನ ನೋಡಿಬೇಕಾದ್ರೆ ಅಂತ ಪ್ರಜ್ವಲ್ ರೇವಣ್ಣ ಪರ ವಕೀಲರು ಮನವಿ ಮಾಡಿದ್ರು. ಅದಕ್ಕೆ ಇದು. ನಾಳೆಯೇ ತಂತ್ರಜ್ಞರನ್ನ ಕರೆಯೋದಕ್ಕೆ ನ್ಯಾಯಮೂರ್ತಿ ಸಂತೋಷ್ ಗಜಾನನ ಭಟ್ ಆದೇಶವನ್ನು ಹೊರಡಿಸಿದ್ದಾರೆ. ತನ್ನ ಅಶ್ಲೀಲ ಕೃತಿಗಳ ವಿಡಿಯೋ ಕೋರ್ಟ್ನಲ್ಲೇ ನೋಡುತ್ತಾರೆ ಪ್ರಜ್ವಲ್ ಜೊತೆ ಅವರ ಪರ ವಕೀಲರು ಕೂಡ ವಿಡಿಯೋ ನೋಡೋದಕ್ಕೆ ಅವಕಾಶ. ಪವರ್ ಟಿವಿ ಹೊಡೆತಕ್ಕೆ 8 ತಿಂಗಳಿಂದಲೂ ಕೂಡ ಜೈಲಲ್ಲೇ ಇದ್ದಾನೆ ಪ್ರಜ್ವಲ್. ಡೀಟೇಲ್ಸ್ ಕೊಡ್ತಾರೆ ಡೆಸ್ಕಿಂದ ನಮ್ಮ ಪ್ರತಿನಿಧಿ ಶಶಿಧರ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಶಶಿಧರ್, ಪ್ರಜ್ವಲ್ ರೇವಣ್ಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವೇ ಬ್ರೇಕ್ ಮಾಡಿದ ಸುದ್ದಿ ಇಡೀ ರಾಜ್ಯಾದ್ಯಂತ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತು. ಈಗ ಈ ಹಂತಕ್ಕೆ ಬಂದು ತಲುಪಿದೆ. ನಾಳೆ ಏನಾಗುತ್ತೆ ಕೋರ್ಟಲ್ಲಿ ಅಂತ? ಶರತ್, ಏನಂತಂದ್ರೆ ಪ್ರಜ್ವಲ್ ರೇವಣ್ಣ ಪರ ವಕೀಲರಂತ ಅರುಣ್ ಅವರು ಒಂದು ಅರ್ಜಿಯನ್ನು ಕೂಡ ಸಲ್ಲಿಸಿದ್ರು. ಏನಂತಂದ್ರೆ, ನಾವು ವಾದವನ್ನು ಮಾಡಬೇಕಾದ್ರೆ ನಮ್ಮ ಕಕ್ಷಿದಾರರನ್ನು ನಾವು ರಕ್ಷಣೆ ಮಾಡಬೇಕಾಗಿದೆ. ಹೀಗಾಗಿ ನೀವು ನಮ್ಮ ಹತ್ರ ಇದ್ದಂಥ ಎಷ್ಟು ವಿಡಿಯೋಗಳನ್ನು ವಶಕ್ಕೆ ಪಡೆದುಕೊಂಡಿದ್ರಿ, ಎಷ್ಟು ಫೋಟೋಗಳಿದೆ, ಅವೆಲ್ಲವನ್ನು ಕೂಡ ನಾವು ನೋಡಬೇಕಾಗಿದೆ. ಆ ನೋಡಿದ ನಂತರ ನಾವು ವಾದವನ್ನು ಮಂಡನೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಪ್ರಜ್ವಲ್ ರೇವಣ್ಣ ಪರ ವಕೀಲರು ವಾದವನ್ನು ಕೂಡ ಮಾಡಿದರು. ಇದಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಲಯ ಕೂಡ ಪ್ರಾರಂಭದಲ್ಲಿ ಅದಕ್ಕೆ ನಿರಾಕರಣೆ ಕೂಡ ಕೊಂಡಿತ್ತು. ಯಾಕಂತಂದರೆ ಅದರಲ್ಲಿ ಸಾವಿರಾರು ಜನ ಮಹಿಳೆಯರ ಮಾನ ಇದೆ, ಅವರ ಭವಿಷ್ಯ ಇದೆ. ಹೀಗಾಗಿ ಆ ವಿಡಿಯೋಗಳನ್ನೇನಾದರೂ ನಿಮಗೆ ವಾಪಸ್ ಕೊಟ್ಟರೆ ಅವು ಮತ್ತೊಂದಷ್ಟು ಜಗತ್ ಜಾಹೀರಾತಾಗಿ ಒಂದಷ್ಟು ಮಹಿಳೆಯರ ಘನತೆಗೆ ಎಲ್ಲೋ ಒಂದು ಕಡೆ ಧಕ್ಕೆ ತಂದಂಗೆ ಆಗುತ್ತೆ. ಹೀಗಾಗಿ ನಾವು ಕೊಡೋದಕ್ಕೆ ಬರೋದಿಲ್ಲ ಅಂತಲೂ ಕೂಡ ಹೇಳಿತ್ತು. ಹೈಕೋರ್ಟ್ ಕೂಡ ಪ್ರಜ್ವಲ್ ರೇವಣ್ಣ ಪರ ವಕೀಲರು ಸಲ್ಲಿಸಿದಂಥ ಅರ್ಜಿಯನ್ನು ಕೂಡ ತಿರಸ್ಕಾರ ಕೂಡ ಮಾಡಿತ್ತು. ಈಗ ಆ ಒಂದು ಟ್ರಯಲ್ ನಡೀತಿದೆ. ಆ ಟ್ರಯಲ್ ನಡೆಯುವಂಥ ಸಂದರ್ಭದಲ್ಲಿ ಟೆಕ್ನಿಕಲ್ ಎವಿಡೆನ್ಸ್ ಅನ್ನು ಕೂಡ ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ. ಪೊಲೀಸರು ಸಾಕ್ಷಿಗಳನ್ನು ಸಂಗ್ರಹ ಮಾಡಿರೋದು ಏನು, ಅದೇ ರೀತಿಯಲ್ಲೂ ಕೂಡ ಸಂತ್ರಸ್ತ ಮಹಿಳೆಯರು 164 ಹೇಳಿಕೆಯನ್ನು ಕೂಡ ಕೊಟ್ಟಿರೋದು. ಪೊಲೀಸರು ಅಲ್ಲಿ ತನಿಖೆಯನ್ನು ಮಾಡಿದಾಗ ಏನೆಲ್ಲ ಎವಿಡೆನ್ಸನ್ನು ಸಿಕ್ಕಿತ್ತು, ಸಾಕ್ಷಿಗಳನ್ನು ವಶಪಡಿಸಿಕೊಂಡಿದ್ದಾರೆ, ಅವೆಲ್ಲವನ್ನು ಕೂಡ ಟ್ರಯಲ್ ಮಾಡಬೇಕಾಗಿದೆ. ಈ ಕಾರಣದಿಂದಾಗಿ ನಾವು ವಾದವನ್ನು ಮಾಡಬೇಕಾದ್ರೆ ನಮ್ಮ ಹತ್ರ ನೀವು ವಶಪಡಿಸ್ಕೊಂಡಂಥ ವಿಡಿಯೋಗಳನ್ನು ಕೊಡಿ ಅಂತಲೂ ಕೂಡ ಹೇಳಿದರು. ಅದಕ್ಕೆ ನ್ಯಾಯಾಧೀಶರು ಒಪ್ಪಿಲ್ಲ. ನಾವು ಯಾವುದೇ ಕಾರಣಕ್ಕೂ ಕೂಡ ವಿಡಿಯೋಗಳನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ. ಅವು ಯಾವುವು ಕೂಡ ನೋಡುವಂತೆ ಇಲ್ಲ. ಹಂಗೆ ಬೇಕಾದರೂ ನೋಡಬೇಕಾದ್ರೆ ನಾಳೆ ಇಡೀ ದಿನ ನಿಮ್ಗೆ ಬೇಕಾದ್ರೆ ಅನುಮತಿಯನ್ನು ಕೊಡ್ತೇವೆ, ನೀವೇ ಇಲ್ಲೇ ಖುದ್ದಾಗಿ ಕೋರ್ಟ್ ಹಾಲ್ನಲ್ಲೇ ನೋಡಿ ಅಂತ ಹೇಳ್ಬಿಟ್ಟು ಪ್ರಜ್ವಲ್ ರೇವಣ್ಣ ಪರ ವಕೀಲರು ಮತ್ತೆ ನಿಮ್ಗೆ ಬೇಕಾದರೆ ಟೆಕ್ನಿಕಲ್ ಯಾರನ್ನ ಎಕ್ಸ್ಪರ್ಟನ್ನು ಕೂಡ ಬೇಕಿದ್ರೆ ಕರ್ಕೊಂಡ್ಬನ್ನಿ, ಪ್ರೂವ್ ಮಾಡ್ಕೊಳ್ಳಿ ಅಂತ ಕೂಡ ಅವರು 3 ಜನರು ಕೂಡ ನಾಳೆ ವಿಡಿಯೋಗಳನ್ನು ನೋಡೋದಕ್ಕೆ ಅವಕಾಶ ಕೊಟ್ಟಿದೆ. ಹೀಗಾಗಿ ಪ್ರಜ್ವಲ್ ರೇವಣ್ಣ ಸುಮಾರು 8 ತಿಂಗಳಿಂದ ಯಾವುದೂ ವಿಡಿಯೋ ನೋಡೋದಕ್ಕೆ ಸಾಧ್ಯವಾಗಲಿಲ್ಲ. ಹೀಗಾಗಿ ಆತನಿಗೆ ಒಂದು ರೀತಿಯಂಥ ಚಾಳಿ ಕೂಡ ಇತ್ತೇನೋ, ಯಾಕಂದರೆ ಎಲ್ಲವನ್ನೂ ಕೂಡ ವಿಡಿಯೋಗಳನ್ನು ಮಾಡಿಟ್ಕೊಂಡಿದ್ದು. ಈಗ ನ್ಯಾಯಾಲಯದಲ್ಲೇ ಆತನು ಮಾಡಿರುವಂಥ ವಿಡಿಯೋಗಳನ್ನು ಆತನೇ ನೋಡುವಂಥ ಸೌಭಾಗ್ಯ ನಾಳೆ ಸಿಗುತ್ತೆ. ಹೀಗಾಗಿ ಅದರ ನಂತರ ವಿಡಿಯೋಗಳನ್ನು ನೋಡಿದ ನಂತರ ಯಾವ ರೀತಿಯಾಗಿ ವಾದವನ್ನು ಮಾಡ್ತಾರೆ ಅನ್ನೋದು ಕೂಡ ಕಾದು ನೋಡಬೇಕಿದೆ. ಓಕೆ, ಥ್ಯಾಂಕ್ ಯು ಶಶಿಧರ್ ಡೀಟೇಲ್ಸ್ಗಾಗಿ.